ಯಾರಾದರೂ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗಿದ್ದಾರೆ ಅಂತಂದಾಗ ಜಸ್ಟ್ ಪಾಸ್ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಜಸ್ಟ್ ಪಾಸ್ ಆಗೋದು ಕೂಡ ಅಷ್ಟು ಈಸಿ ಅಲ್ಲ. ಅವರಿಗೂ ಕೂಡ ಟ್ಯಾಲೆಂಟ್ ಇರುತ್ತೆ. ಜಸ್ಟ್ ಪಾಸ್ ಆಗಿರೋರು ಇವತ್ತು ಏನೆಲ್ಲ ಸಾಧನೆ ಮಾಡಿದವರೆ ಅವರೆಲ್ಲ ಆಲ್ಮೋಸ್ಟ್ ಜಸ್ಟ್ ಪಾಸಲ್ಲಿ ಪಾಸ್ ಆಗಿರೋರೆ ಅನ್ನೋ ಒಂದು ಮೆಸೇಜನ್ನು ಕೊಡೋದಕ್ಕೆ ಜಸ್ಟ್ ಪಾಸ್ ಅನ್ನೋ ಒಂದು ಸಿನಿಮಾ ಇನ್ನೇನು ಬಿಗ್ ಸ್ಕ್ರೀನ್ಗೆ ಬರ್ತಿರೋವಂಥದ್ದು. ಸೊ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನನ್ ಅದರ್ ದ್ಯಾನ್ ಈಗ ಯೂತ್ಸ್ಗೆ ಒಂದು ರೀತಿ ಬಿಗ್ ಸ್ಕ್ರೀನಲ್ಲಿ ಸ್ಟೂಡೆಂಟಾಗಿ ಜೊತೆಗೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟಾಗಿ ತುಂಬಾ ಕಾಣಿಸ್ಕೊಂಡು ಅವ್ರನ್ನೆಲ್ಲರೂ ಕೂಡ ತುಂಬಾ ಮನಗೆದ್ದಿರುವಂತಹ ಶ್ರೀ ಮಹಾದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಇವತ್ತು ಸಾಂಗ್ ರಿಲೀಸ್ ಆಗಿದೆ. ಪ್ರದೀಪ್ ಈಶ್ವರ್ ಅವರು ಬಂದು ಸಾಂಗ್ ರಿಲೀಸ್ ಮಾಡಿರುವಂಥದ್ದು. ಸೊ ಟೈಮೇನೆ ದುಶ್ಮನ್ ಅಂತ ಸಾಂಗು ತುಂಬ ಚೆನ್ನಾಗಿ ಎಲ್ಲರೂ ಹೇಳ್ತಾಯಿದ್ದು ಸಖತ್ತಾಗಿದೆ ಸಾಂಗ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಇನ್ನೊಂದು ಏನು ಅಂತಂದರೆ ಟೈಮ್ ಬಂದರೆ ಯಾರು ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು ಅನ್ನೋ ಒಂದು ಅರ್ಥ ಕೂಡ ಟೈಮ್ಗೆ ಇರುವಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರದೀಪ್ ಈಶ್ವರ್ ಅವರು ಯಾರು ಕೂಡ ಅವರು MLA ಆಗ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅವರು ಇವತ್ತು MLA. ಎಷ್ಟೋ ಜನಕ್ಕೆ ಅವರು ತುಂಬಾ ಇನ್ಸ್ಪಿರೇಷನ್ನು. ಸೊ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ನಮಸ್ತೆ ಎಲ್ಲ TV9 ವೀಕ್ಷಕರಿಗೆ ನನ್ನ ನಮಸ್ತೆ. ಟೈಮ್ ಅನ್ನೋದು ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಎಷ್ಟೇ ಸಿನ್ಸಿಯರ್ ಆಗಿದ್ರು, ಎಷ್ಟೇ ಆನೆಸ್ಟಿ ಆಗಿದ್ದರೂ ಕೂಡ ನಾವು ಆ ಟೈಮ್ ಅನ್ನೋದು ಬರಬೇಕು ಅಂತಾರೆ. ಬಟ್ ಆ ಟೈಮ್ ಬರಬೇಕು ಅಂದರೆ ನಾವು ನಮ್ಮ ಗೋಲ್ ಕಡೆಗೆ, ನಮ್ಮ ಕೆಲಸದ ಕಡೆಗೆ ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಆ ಟೈಮ್ ತಾನಾಗೇ ಎಲ್ಲೇ ಇದ್ದರೂ ಗುದ್ಕೊಂಡು ಬರುತ್ತದು. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕೆಲಸ ಮಾಡಬೇಕು. ಆ್ಯಂಡ್ ಪ್ರದೀಪ್ ಈಶ್ವರ್ ಸರ್ ಮತ್ತು ವಿಶ್ವೇಶ್ವರ ಭಟ್ ಸರ್ ಇಬ್ಬರು ಬಂದಿದ್ದು ನಮಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ಇದು ಇಡೀ ಸಿನಿಮಾ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಮೆಸೇಜ್ ಕೂಡ ಇರುತ್ತೆ. ಆಮೇಲೆ ಮೋಟಿವೇಶನ್ ಸಿಗುತ್ತೆ. ಬರೀ ಮೆಸೇಜ್ ಅಂತ ಹೇಳೋದು ಬದಲು ಈ ಸಿನಿಮಾದಿಂದ ಮೋಟಿವೇಶನ್ ಸಿಗೋ ಅಂಶಗಳು ತುಂಬ ಇದೆ. ಆ್ಯಂಡ್ ನಮಗೆ ರಿಯಲ್ ಲೈಫ್ ಮೋಟಿವೇಟರ್ಸ್ ಇವರೆಲ್ಲ. ಭಟ್ ಸರ್ ಇರಲಿ, ಪ್ರದೀಪ್ ಸರ್ ಇರಲಿ. ಇವಾಗ ಅವ್ರ ಮಾತು ಕೇಳ್ತಿದ್ರೆ ನನಗೆ ಒಂದು ಅಭ್ಯಾಸ ಇದೆ. ನಾನು ಪ್ರದೀಪ್ ಸರ್ಗೂ ಹೇಳಿದೆ, ಪ್ರತಿ ರಾತ್ರಿ ಮಲ್ಕೋಬೇಕಾದ್ರೆ ಮೋಟಿವೇಶನಲ್ ಸ್ಪೀಚ್ ಕೇಳ್ಕೊಂಡು ಮಲ್ಕೋತೀನಿ. ಅದು ನನಗೆ ತುಂಬ ಎನರ್ಜಿ ಕೊಡುತ್ತೆ. ನೆಕ್ಸ್ಟ್ ಡೇಗೆ ಹೆಲ್ಪ್ ಮಾಡುತ್ತೆ ಅದು. ನಾನು ತುಂಬ ಜನರದ್ದು ಕೇಳ್ತಿರ್ತೀನಿ. ನಾನು ಜಾಸ್ತಿ ಕೇಳೋದು APJ ಅಬ್ದುಲ್ ಕಲಾಂ ಸರ್ದು ಕೇಳ್ತಿದ್ದೆ. ಇವಾಗ ಇತ್ತೀಚೆಗೆ ಪ್ರದೀಪ್ ಸರ್ದು ಕೇಳೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಅವರು ಇಲ್ಲಿ ಒಂದೊಂದು ಡೈಲಾಗು ಹೊಡಿತಿದ್ರು. ಅವರು ರಿಯಲ್ ಹೀರೋ. ಅವರು ಆ ಮಾತುಗಳು ಕೇಳೋಕ್ಕೆ ಚಂದ. ಯೂಟ್ಯೂಬಲ್ಲಿ ನೋಡ್ತಿದ್ವಿ ಆ ವೀಡಿಯೋಸು. ಇದು ರಿಯಲಾಗಿ ನೋಡಿ ಭಾರಿ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಎಲ್ಲರಿಗೂ.